ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ವಿನಯ್ ಅವರು. ನನ್ನ ಕಲ್ಪನೆಯಲ್ಲಿ ಮೂಡಿ ಬಂದಿರುವಂತಹ ಚಿತ್ರಣವೇ ಅಜ್ಞಾತ. ಈ ಅಜ್ಞಾತ ಅಂದ್ರೆ ಏನು? ಈ ಅಜ್ಞಾತದ ಹಿಂದೆ ಸುತ್ತಮುತ್ತಲು ಯಾರಿದ್ದಾರೆ ಎನ್ನುವ ಕುತೂಹಲ ನಿಮಗೂ ಕೂಡ ಇರಬಹುದು. ಆ ಕುತೂಹಲವನ್ನೇ ಇವತ್ತು ನಾನು ಹೇಳಲಿಕ್ಕೆ ಬಂದಿದ್ದೇನೆ. ನಿಮ್ಮ ಕಲ್ಪನೆಯಲ್ಲಿ ಊಹಿಸಿಕೊಳ್ಳಿ, ಒಂದು ಹಳ್ಳಿಗಾಡಿನಲ್ಲಿ ರಾಮಣ್ಣ ಎಂಬುವಾತ ಟೀ ಸ್ಟಾಲ್ ಅನ್ನು ಇಟ್ಕೊಂಡಿದ್ದಾನೆ. ಅಲ್ಲಿ ನೂರಾರು ಕಸ್ಟಮರ್ಗಳು ಬಂದು ಆತನೊಂದಿಗೆ ಟೀ ಕುಡಿದುಕೊಂಡು ಹೋಗ್ತಾರೆ. ಈತನಲ್ಲಿಗೆ ಡೈಲಿ ಬರುವಂತ ಕಸ್ಟಮರ್ಗಳು ಸೀನಣ್ಣ, ಗಣಪತಿ ಅಣ್ಣ, ಗೋವಿಂದ ಅಣ್ಣ, ಹಾಗೆ ಅಣ್ಣಪ್ಪ ಅಣ್ಣ. ಇವರು ಡೈಲಿ ಕಸ್ಟಮರ್. ರಾಮಣ್ಣನ ಅಂಗಡಿಯ ಚಹಾ ಕುಡಿಲಿಲ್ಲ ಅಂದ್ರೆ ಇವರಿಗೆ ಬೆಳಗಾಗುವ ದಿನಗಳೇ ಗೊತ್ತಿರೋದು. ಸೀನಣ್ಣ ದೊಡ್ಡ ಗುಂಡ, ಗಣಪತಣ್ಣ ಟೆಂಪೋ ಡ್ರೈವರ್, ಅಣ್ಣಪ್ಪಣ್ಣ ಕಲ್ಲು ಕೋರೆ ಕೆಲಸಗಾರ, ಗಣಪತಿ ಅಣ್ಣ ಬಸ್ ಕ್ಲೀನರ್. ಇವರದೆಲ್ಲ ಈ ತರ ದಿನಚರಿ ಆದ್ರೆ, ಈ ರಾಮಣ್ಣ ಅಂಗಡಿಯಲ್ಲಿ ಬಂದು ಚಹಾ ಕುಡಿಯೋದೇ ಇವರಿಗೆ ವಿಶೇಷತೆಗಳು. ದಿನ ರಾಮಣ್ಣನ ಅಂಗಡಿಯಲ್ಲಿ ಹರಟೆಯನ್ನ ಹೊಡೆದುಕೊಂಡು ಚಹಾ ಅನ್ನ ಕುಡಿತಾ ಇದ್ರು. ತಮ್ಮ ದಿನವನ್ನ ರಾಮಣ್ಣನ ಅಂಗಡಿಯಲ್ಲೇ ಕಳೆಯುತ್ತಿದ್ರು. ಒಂದಿನ ಇದ್ದಕ್ಕಿದ್ದಂತೆಯೇ ರಾಮಣ್ಣ ಹಾಗೂ ಈ ನಾಲ್ವರ ನಡುವೆ ಜಗಳ ಶುರುವಾಗುತ್ತೆ. ಜಗಳ ಶುರುವಾಗಿ, ಯಾಕೆ ಈ ಜಗಳ ಶುರುವಾಗುತ್ತೆ ಅಂದ್ರೆ, ಈ ನಾಲ್ವರು ಡೈಲಿ ಈತನ ಅಂಗಡಿಗೆ ಬಂದು ಚಹಾ ಕುಡಿತಿದ್ರು ಬಿಟ್ರೆ ರಾಮಣ್ಣನಿಗೆ ಯಾವುದೇ ರೀತಿ ಹಣ ಕೊಡುತ್ತಿರಲಿಲ್ಲ. ಇದರಿಂದ ಬೇಸರಗೊಂಡಿದ್ದ ಹಾಗೆ ಕೋಪಗೊಂಡಿದ್ದಂತಹ ರಾಮಣ್ಣ ಈ ನಾಲ್ವರಿಗೆ ತನ್ನ ಹಣವನ್ನ ಹಿಂದಿರುಗಿಸಲು ಹೇಳುತ್ತಾನೆ. ಈ ನಾಲ್ವರು ಆತನಿಗೆ ಬೈಕೊಳ್ತಾರೆ. ಅತಿ ತೀವ್ರವಾಗಿ ಜಗಳ ಶುರುವಾಗುತ್ತೆ ಈ ನಾಲ್ವರ ನಡುವೆ. ಹೀಗೆ ಶುರುವಾದ ಬಳಿಕ ಒಂದು ವಾರ ಕಳೆಯಿತು. ಈ ನಾಲ್ವರು ರಾಮಣ್ಣನ ಅಂಗಡಿಯ ಹತ್ತಿರ ಸುರಿಯುವುದೇ. ಒಂದು ವಾರದ ಬಳಿಕ ರಾಮಣ್ಣನ ಅಂಗಡಿ ಎದುರುಗಡೆಯಲ್ಲೇ ಈ ನಾಲ್ವರ ಹೆಣ ಬಿದ್ದಿರುತ್ತೆ. ಯಾಕಾಗಿ ಹೆಣ ಬಿದ್ದು? ಇದೆಲ್ಲ ರಾಮಣ್ಣನ ಕೈವಾಡಬೇಕು. ಹಾಗಾದ್ರೆ ಚಾದಲ್ಲಿ ವಿಷ ಏನಾದ್ರೂ ಬೆರೆಸಿದ್ದಾನೆ ರಾಮಣ್ಣ? ಜಗಳಕ್ಕ ಇಷ್ಟೆಲ್ಲ ತೀವ್ರತೆ ಕಂಡಿದ್ದ? ಇವಕ್ಕೆಲ್ಲ ಪ್ರಶ್ನೆ ಉತ್ತರ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ.